ಮಾನ್ಯ ಯಾಕೆ ಎಲ್ಲಿದ್ದೀರಿ? ಕೂತ್ಕೊಳ್ಳಿ ಅಲ್ಲಿ. ಸುನೀಲ್ ಕುಮಾರ್ ಅವರು ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನು ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ. ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು, ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು 19/7/25 ಒಂದು SITಯನ್ನೇ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಈ ತನಿಖೆ ನಡೀತಾ ಇದೆ. ತನಿಖೆ ಪೂರ್ಣ ಆಗಬೇಕು. ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಆಯ್ತು, ನಾನು ಗೊತ್ತಾಗಿದೆ ಎಷ್ಟು ಗುಂಡಿ ಅಂತ ತಗ್ಸೋದು. ಈಗ ಅನಾಮಿಕ ಎಲ್ಲೆಲ್ಲಿ ತೋರಿಸಿ ಎಲ್ಲ ಕಡೆ ಎಕ್ಕಾಗಿತ್ತು. ಈಗ ಅವನು ಅನಾಮಿಕ ಎಲ್ಲಿಂದ ತಂದ ಅವನು? ಈಗ ಅಲ್ಲ ಎಲ್ಲಿಂದ ತಂದ ಗೊತ್ತಾಗಬೇಕಲ್ಲ. ಈಗ ಉಸ್ತುವಾರಿ ಸಚಿವರು ಯಾರು ಕೇಳ್ತಾರೆ ನಿಮ್ಮ ಬೊಬ್ಬೆಗಲ್ಲ? ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸ ಕಚೇರಿಯಲ್ಲಿ ಇದ್ರು, ಯಾಕೆ ಹೋಗಿ ಮಾತಾಡಲಿಲ್ಲ? ಕಚೇರಿಯಲ್ಲಿ ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು. ಆಫೀಸಲ್ಲಿ ಅಲ್ಲಿ ಮಾತಾಡಿದೆ. ಅವರು ಜೀರೋ ಪ್ರಶ್ನೆ ಎತ್ತಿದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರ್ರಿ. ಇಷ್ಟು ದಿವಸ ಹೋಗಿ ಮಾತಾಡ್ಲಿಲ್ಲ ನೀವು ಯಾರು ಕೂಡ? ಸಭಾಧ್ಯಕ್ಷರೇ ಒಂದು ನಿಮಿಷ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಈಗ ನಾಳೆ ಇವತ್ತು ಬೇಡ. ನೀವು ಯಾರ ಸೀನಿಯರ್ ಮೆಂಬರ್, ಸೀನಿಯರ್, ಇದು ಅಗತ್ಯದ ವಿಚಾರ ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ಹೇಳಿಕೊಂಡೆ ಪ್ರತಿಪಕ್ಷ ನಾಯಕರ ಮತ್ತು ಸುರುಕು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ನಾವು ಚರ್ಚೆಗೆ ತಗೊಳ್ಳಿ. ಈಗ ಜೀರೋ ಅವರಲ್ಲ, ಅವಕಾಶ ಕೊಡ್ತಾರೆ. ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಮಾತಾಡಿ. ಈಗ ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ಜೀರೋ ಅವರಲ್ಲಿ ಯಾಕೆ ಚರ್ಚೆ ಮಾಡ್ತೀವಿ? ಚರ್ಚೆಗೆ ಅವಕಾಶ ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇವೆ. ಹರೀಶ್ ಚರ್ಚೆಗೆ ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ